ನಿಜವಾದ ಜಾನಪದ ಹಾಡುಗಳನ್ನು ಉಳಿಸಿ ಬೆಳೆಸಬೇಕು. ಚಂದ್ರಕಾಂತ್ ಬೆಲ್ಲಾದ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಮ್ಮ ಹಳ್ಳಿ ನಾಡಿನಲ್ಲಿ ಮೂಲ ಜಾನಪದ ಹಾಡುಗಳನ್ನು ಉಳಿಸಿ ಬೆಳೆಸಬೇಕು ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲಾದ್ ರವರು ಹೇಳಿದರು. ಧಾರವಾಡ ನಗರದ ಸಿದ್ದಾರೂಢ ಮಠದ ದ್ವಿತೀಯ ವರ್ಷದ ಜಾತ್ರಾ ಮತ್ತು ನೂತನ ರಥೋತ್ಸವ ಅಂಗವಾಗಿ ಶ್ರೀ ಶಂಭಯ್ಯ ಹಿರೇಮಠ ಹಾಗೂ ಸಿವೈಸಿಡಿ ಕಲಾ ತಂಡ ಹರ್ಲಾಪುರ್ ಅವರಿಂದ ಜಾನಪದ ಹಾಡುಗಳು ಮತ್ತು ಮಹಿಳಾ ಕೋಲಾಟ ನೃತ್ಯ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಂದತ್ ಹಡಗ್ಲಿರವರು ಉಪನ್ಯಾಸ ನೀಡಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳಿಗೆ ಸಿದ್ದಾರೂಢ ಮಠದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಎಸ್ಸಿ ಶಿಂಗ್ಲಿ ಹಿರೇಮಠ್, ಆರ್ಎಸ್ ಬಾಳನ್ಗೌಡರ್, ಕಿಶೋರ್ ಬಡಗೇರ್, ಎಚ್ಎಂ ಹೂಗಾರ್, ಜಂಬಯ್ಯ ಹೂಗಾರ್, ಜಯಶ್ರೀ ಪಾಟೀಲ್, ಲಾಲ್ಸಾಬ್ ಬೂದಿಹಾಳ್, ಸರೋಜಿನಿ ಶಿಂಗ್ಲಿ ಹಿರೇಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಮಹೇಶ್ ಹೊರಗೆರೆರವರು ವಂದಾರ್ಪಣೆ ಮಾಡಿದರು. ನಂತರ ಜಾನಪದ ಹಾಡುಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಿದ್ದಾರೂಢ ಕಾಲನಿಯ ನಿವಾಸಿಗಳು ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಲ್ಲಿ ನೋಡಿಲ್ಲ ನಕ್ಕು ನಲಿಯೋಣು ಬಾರೆ ಮಹಿಳೆಯರೆಲ್ಲ ನಾವು ನಿಂಗವ್ವ ಗಂಗವ್ವ ಮ್ಯಾಗಳಟ್ಟಿ ಮಲ್ಲವ್ವ ನಕ್ಕು ನಲಿಯೋಣು ಬಾರೆ ಓ ನಕ್ಕು ನಲಿಯೋಣು ಬಾರೆ ನಕ್ಕು ನಲಿಯೋಣು ಬಾರೆ ಮಹಿಳೆಯರೆಲ್ಲ ನಾವು ಅಡಿಗೆಯ ಮನೆಯಲ್ಲಿ ಅಳಬೇಡ ತಂಗ್ಯವ್ವ ಅಡಿಗೆಯ ಮನೆಯಲ್ಲಿ ಅಳಬೇಡ ತಂಗ್ಯವ್ವ ಮನಸ್ಸಿನ ದುಃಖವ ಮರೆಯಲು ನಾವು ಹಾಸ್ಯ ಸೇರೋಣ ಬಾರೆ ಓ ಹಾಸ್ಯ ಸೇರೋಣ ಬಾರೆ ನಕ್ಕು ನಲಿಯೋಣು ಬಾರೆ ಮಹಿಳೆಯರೆಲ್ಲ ನಾವು ನಕ್ಕು ನಲಿಯೋಣು ಬಾರೆ ಮಹಿಳೆಯರೆಲ್ಲ ನಾವು ತಾಳಿಯ ಕಟ್ಟಿ ನಿನಗೆ ಬೇಲಿಯ ಹಾಕಿದರವ್ವ ತಾಳಿಯ ಕಟ್ಟಿ ನಿನಗೆ ಬೇಲಿಯ ಹಾಕಿದರವ್ವ ಕೈಕಾಲುಗಳಿಗೆ ಬೇಡಿಯ ತೊಡೆಸ್ಯಾರ ಹಾಸ್ಯ ಸೇರೋಣ ಬಾರೆ ಓ ಹಾಸ್ಯ ಸೇರೋಣ ಬಾರೆ ನಕ್ಕು ನಲಿಯೋಣು ಬಾರೆ ಮಹಿಳೆಯರೆಲ್ಲ ನಾವು ನಕ್ಕು ನಲಿಯೋಣು ಬಾರೆ ಮಹಿಳೆಯರೆಲ್ಲ ನಾವು ಮನೆಗೆಯಲ್ಲಿ ನಿನಗೆ ಶಕ್ತಿಯು ಸಿಗೋ ತನಕ ನಗೆಯಲ್ಲಿ ನಿನಗೆ ಶಕ್ತಿಯು ಸಿಗೋ ತನಕ ನಕ್ಕು ನಲಿಯೋಣು ಬಾರೆ ಓ ನಕ್ಕು ನಲಿಯೋಣು ಬಾರೆ ನಗೆಯಲ್ಲಿಯೂ ನಿನಗೆ ಶಕ್ತಿ ಸಿಗುವ ತನಕ ತಾವರೆಯು ಮಾಡಿದೆ ಕೆನ್ನೆಗಳು ಕಣ್ಣಗೊನಿಯು ಹಲ್ಲುಗಳು ಮುತ್ತ ತೆನೆಯು ದೇವಿ ಉಮೆಯು ರಮೆಯು ನಿನ್ನ ಪೂಜೆ ಮಾಡುವ ಆಸೆಯೋ ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೋ ಓ
ಬಿಸಿಲಿನ ಬೇಗೆ ಸುಡಲಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ತವರೂರ ದಾರಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಕಣ್ಣಿಗೆ ಕಪ್ಪಾಸೆ ಬಣ್ಣಕ್ಕೆ ಸರಗಾಸೆ ಇನ್ನು ಮಕ್ಕಳಿಗೆ ತವರಾಸೆ ಕಣ್ಣಿಗೆ ಕಪ್ಪಾಸೆ ಬಣ್ಣಕ್ಕೆ ಸರಗಾಸೆ ಇನ್ನು ಮಕ್ಕಳಿಗೆ ತವರಾಸೆ. ಈ ಜಾತ್ರೆಗಳು ಎನ್ನುವಂಥವುಗಳು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಂದ ಗರತಿಯ ಹಾಡು ಎನ್ನುವಂಥವು ಹೆಣ್ಣುಮಗಳು ಮುಂಜಾನೆ 5:30ಗೆ ಎದ್ದು ಅಂತಂದ್ರೆ ರಾತ್ರಿ 10:10 ತನಕ ಅವಳಿಗೆ ವಿಶ್ರಾಂತಿ ಎನ್ನುವಂಥದ್ದು ಇರೋದಿಲ್ಲ. ರಾತ್ರಿ ಮಕ್ಕಳಿಗೆ ಊಟ ಹಾಕಿ ಗಂಡನಿಗೆ ಊಟ ಹಾಕಿ ಉಳಿದ್ರ ತಾನು ಉಂಡು ಉಳಿಲಿಲ್ಲ ಅಂತಂದ್ರೆ ನೀರು ಕುಡಿದು ಮಲಗತಕ್ಕಂತ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ನಾವು ಕಾಣ್ತೇವೆ. ಅಂತಹ ಒಬ್ಬ ಜಾನಪದ ಗರತಿ ಹೇಳ್ತಾಳೆ, ಮುಂಜಾನೆ ಎದ್ದು ಅವಳು ಯಾರನ್ನ ನೆನಪಿಸ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತಾಳೆ. ಬೆಳಗಾಗ ನಾನ್ ಎದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗ ನಾನ್ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ. ಈ ಭೂಮಿ ತಾಯಿಯ ಮಡಿಲಲ್ಲಿರ್ತಕ್ಕಂತಹ ನಾವುಗಳೆಲ್ಲರೂ ಕೂಡ ಒಂದು ಗ್ರಾಮ ಇರ್ತಾ ಇದೆ. ಗ್ರಾಮಕ್ಕೆ ಒಬ್ಬ ಗ್ರಾಮ ದೇವತೆ ಎನ್ನುವಂಥವಳು ಇರ್ತಾಳೆ. ಆ ಗ್ರಾಮ ದೇವತೆಯ ಹೆಸರಿನೊಳಗ ವರ್ಷಕ್ಕೆ ಒಂದು ಸಾರಿ ಜಾತ್ರೆ ಎನ್ನುವಂತಹದ್ದು ನಡೀತಾ ಇರ್ತಾ ಇದೆ. ಆ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆಗಳು ಎನ್ನುವಂಥವುಗಳು ನೆಪ ಮಾತ್ರ. ಮನೆಯ ಹೆಣ್ಣು ಮಕ್ಕಳನ್ನ ಬೇರೆ ಕಡೆ ಮದುವೆ ಮಾಡಿಕೊಂಡಿರ್ತಾರೆ. ಆ ಎಲ್ಲಾ ಹೆಣ್ಣು ಮಕ್ಕಳು ತವರು ಮನೆಗೆ ಬರಬೇಕು, ಜಾತ್ರೆಯ ನೆಪವನ್ನ ಮಾಡಿಕೊಂಡು ಬರಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಜಾತ್ರೆಗಳು ಎನ್ನುವಂಥವು ನಡೀತಾ ಇರ್ತವೆ. ಬಂಧುಗಳು ಬರ್ತಾರೆ, ಬಳಗದವರು ಬರ್ತಾರೆ. ಒಂದ್ 2-3 ದಿವಸ ಸುಖದಿಂದ ಇದ್ದು ನೆಮ್ಮದಿಯಿಂದ ಇದ್ದು ಗಂಡನ ಮನೆಯೊಳಗಿರ್ತಕ್ಕಂತಹ ಸುಖವನ್ನ ಮರೆತು ಇಲ್ಲಿ ಬಂದು ಆ ಹೆಣ್ಣು ಮಕ್ಕಳು ಇದ್ದು ಹೋಗ್ತಕ್ಕಂತಹ ಪ್ರಕ್ರಿಯೆ ಈ ಜಾತ್ರೆಗಳ ಮುಖಾಂತರವಾಗಿ ನಡೀತಾ ಇದೆ. ಮತ್ತು ಪರಸ್ಪರ ನಾವೆಲ್ಲರೂ ಕೂಡ ಒಂದು ಎನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸುವುದಕ್ಕಾಗಿ ಜಾತ್ರೆಗಳು ನಿರ್ಮಾಣ ಆಗಿವೆ. ಅನೇಕ ಜನರ ಅನೇಕ ಸಂದರ್ಭಗಳಲ್ಲಿ ಜಗಳ ಗಲಾಟೆ ಇತ್ಯಾದಿಗಳು ನಡೀತಿರ್ತಾವಲ್ಲ, ಆ ಸಂದರ್ಭದೊಳಗ ಈ ಗ್ರಾಮ ದೇವತೆಯ ಹೆಸರಿನೊಳಗ ಅಥವಾ ಸಿದ್ಧಾರೂಢರ ಹೆಸರಿನೊಳಗ ನಡೆಯತಕ್ಕಂತ ಈ ಜಾತ್ರೆಯೊಳಗ ಯಾವುದೇ ರೀತಿಯ ಜಾತಿ ಭೇದ ಭಾವ ಇರಲಾರ್ದನ ನಾವೆಲ್ಲರೂ ಒಂದು ಎನ್ನುವಂತಹ ರೀತಿ ಒಳಗ ಈ ಜಾತ್ರೆಗಳು ಎನ್ನುವಂಥವುಗಳು ನಡೀತಿರ್ತವೆ ಅಂತಕ್ಕಂಥದ್ದು. ಬಂದಿರತಕ್ಕಂತ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯವರು ಒಂದು ಸೀರೆಯನ್ನ ಕೊಟ್ಟು ಕಳಿಸಿದ್ರು ಅಂತಂದ್ರೆ ಅಥವಾ ಉಡುಗೊರೆಯನ್ನು ಕೊಟ್ಟು ಕಳಿಸಿದ್ರು ಅಂತಂದ್ರೆ ಆ ಗಂಡನ ಮನೆಯೊಳಗೆ ಅಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ತವ್ರ ಮನೆಯ ಮೇಲಿನ ಮೋಹ ಎನ್ನುವಂತಹದ್ದು ಹೆಣ್ಣು ಮಕ್ಕಳಿಗೆ ಅಧಿಕವಾಗಿರ್ತಾ ಇದೆ. ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಸಂತೋಷವನ್ನು ನೀಡುವಂತಹ ಈ ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ಶಂಕಯ್ಯ ಹಿರೇಮಠ ಹಾಗೂ ಸಿಡಿ ಕಲಾತಂಡ ಎಲ್ಲದು ಅವರಿಂದ ಜಾನಪದ ಹಾಡುಗಳು ನಡೀತಾ ಇದ್ದಾರೆ. ನಾವೆಲ್ಲ ಶಾಂತ ರೀತಿಯಿಂದ ಆಲಿಸಬೇಕು ಅಂತ ಕೇಳ್ಕೊಂಡು ವಿನಂತಿಸಿ ನನ್ನ ಎಲ್ಲರಿಗೂ ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಮತ್ತು ಜಾನಪದ ಮಂಟಪದ ಆಶ್ರಯದಲ್ಲಿ ನಾಡಿನ ಪ್ರತಿಷ್ಠಿತ ಶ್ರೀ ಶಂಭಯ್ಯ ಹಿರೇಮಠ ಹಾಗೂ CY ಶ್ರೀ ಕಲಾ ತಂಡ ಹರ್ಲಾಪುರ ಇವರು ಮೂಲ ಜಾನಪದವನ್ನ ಉಳಿಸುವಲ್ಲಿ ಬೆಳೆಸುವಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಡೀ ನಾಡಿನಾದ್ಯಂತ ಪ್ರತಿ ದಿವಸ ಒಂದಿಲ್ಲ ಒಂದು ಊರಿನಲ್ಲಿ ತಮ್ಮ ಜಾನಪದದ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜನಪದ
ಒಂದು ಭಾವೈಕ್ಯತೆಯ ಒಂದು ಸಂಬಂಧವನ್ನು ಬೆಸೆಯುವಂತಹ ಮತ್ತು ಎಲ್ಲರೂ ಒಂದಾಗಿ ಬಾಳುವಂತಹ ಒಂದು ಜಾನಪದ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ಜಾನಪದ ಅದು. ಅಂತಹ ಜಾನಪದ, ಮೂಲ ಜಾನಪದವನ್ನ ನಮ್ಮ ಶಂಭಾಯ ಹಿರೇಮಠ ಅವರು ಬಹಳ ಸುಶ್ರಾವ್ಯವಾಗಿ ಅವರ ಹಾಡುಗಳನ್ನು ಕೇಳಬೇಕು. ನಾವು ಬೆಳತನಕ ಹಾಡಿದ್ರು ನಮ್ಗೆ ಬೇಸರ ಆಗುದಿಲ್ಲ, ಅಷ್ಟು ಸುಂದರವಾಗಿ. ಕಳೆದ ವರ್ಷ ಕೂಡ ಈ ಕಾಲನಿಯಲ್ಲಿ ಅವರು ಬಂದು ಹಾಡು ಹೋಗಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಅಂತಹ ಕಲಾ ತಂಡವನ್ನು ಇವತ್ತು ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಜಾನಪದ ಮತ್ತು ಕಲಾ ಮಂಟಪ ನಿಮಗೆ ಕೊಟ್ಟಿದೆ. ಕಟವನ ಮುನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಣಿ ಜಂ ಜಂ ಜನ 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 ನೂಪುರ ಲಯ ಗತಿ ಗಣ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಕ ತರಿಕಿಟ ತಕ ತಾಂ ಕಟವನ ಮುನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಣಿ ಜಂ ಜಂ. ಯಾರಿಗೆ ಹೇಳಲು ದುಃಖವಾ ನನ್ನ ಹಣೆ ಬರಕತೆಯವ್ವ, ಯಾರಿಗೆ ಹೇಳಲು ದುಃಖವಾ ಹೆಣ್ಣಾಗಿ ಹುಟ್ಟಬಾರದವ್ವ. ಏದೆ ಚೆಲ್ಲಂತವ್ವ, ಏದೆ ಚೆಲ್ಲಂತವ್ವ, ಏದೆ ಚೆಲ್ಲಂತವ್ವ, ಏದೆ ಚೆಲ್ಲಂತವ್ವ. ತಾಯಿ ಹಡೆದವ್ಗ ನೆನೆಸೈತಿ ಜೀವಾ, ತಾಯಿ ಹಡೆದವ್ಗ ನೆನೆಸೈತಿ ಜೀವಾ. ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ. ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿ ಇಲ್ಲವ್ವ, ಇಲ್ಲವ್ವ. 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 ಹೊಟ್ಟೆಗ ಸಂಕಟ ನೋಡವ್ವ, ಬ್ರಹ್ಮ ಗಂಟ ಹಾಕ್ಯನವ್ವ ನಮ್ಮವ್ವ. ನನ್ನ ಹಣಬರ ಕಥೆಯವ್ವ, ಯಾರಿಗೆ ಹೇಳಲು ದುಃಖವ. ನನ್ನ ಹಣಬರ ಕಥೆಯವ್ವ, ಯಾರಿಗೆ ಹೇಳಲು ದುಃಖವ. ಹೆಣ್ಣಾಗಿ ಹುಟ್ಟಬಾರದವ್ವ. ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ. ಗಂಡ ಕುಡಿದು ಬರತಾಣ, ಹಾಂಡೆ ಬಾಂಡೆ ಹೊಡಿತಾಣ, ಹೊಡಿತಾಣ. ಗಂಡ ಕುಡಿದು ಬರ್ತಾನ, ಹಾಂಡೆ ಬಾಂಡೆ ಹೊಡಿತಾನ, ಹೊಡಿತಾನ. ಗಂಡ ಕುಡಿದು ಬರತಾನ, ಹಾಂಡೆ ಬಾಂಡೆ ಹೊಡಿತಾನ, ಹೊಡಿತಾನ. ಗಂಡ ಕುಡಿದು ಬರ್ತಾನ, ಹಾಂಡೆ ಬಾಂಡೆ ಹೊಡಿತಾನ, ಹೊಡಿತಾನ. ಹೊಲಸ ಬೈಗುಳ ಬೈತಾಣ, ಹೊಡಿತಾಣ, ಬಡಿತಾಣ. ಹೊಲಸ ಬೈಗುಳ ಬೈತಾಣ, ಹೊಡಿತಾಣ, ಬೈತಾಣ. ಊಟ ಗಾಲಿಲೆ ಒದತಾಣ, ಎಷ್ಟಂತ ತಾಳಲೆ ನಾಣ. ಊಟ ಗಾಲಿಲೆ ಒದತಾಣ, ಎಷ್ಟಂತ ತಾಳಲೆ ನಾಣ. ಇಂಥ ಗಂಡ ನನಗ ಗಂಟ ಬಿದ್ದನವ್ವ. ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ. ತಾಯಿ ಹಡೆದವ್ಗ ನೆನೆಸೈತಿ ಜೀವಾ, ತಾಯಿ ಹಡೆದವ್ಗ ನೆನೆಸೈತಿ ಜೀವಾ. ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ. ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ ಜಲ್ಲಂತವ್ವ, ಏದೆ
ಮಾಡ್ತೇನವ್ವ ವಸ್ತ್ರ ಒಡವಿ ಜಾಡವ್ವ ಬಂದು ನಿಲ್ಲ ಮುಖ ತರವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನೆಸೈತಿ ಜೀವ ತಾಯಿ ಹಡೆದವ್ಗ ನೆನೆಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ನಾಲಿ ಮಾಡ್ತೇನಿ ಮಗನ ಚೆನ್ನಾಗಿ ಬೆಳೆಸ್ತೇನಿ ಕೂಲಿ ನಾಲಿ ಮಾಡ್ತೇನಿ ಮಗನ ಚೆನ್ನಾಗಿ ಬೆಳೆಸ್ತೇನಿ ಕೂಲಿ ನಾಲಿ ಮಾಡ್ತೇನಿ ಮಗನ ಚೆನ್ನಾಗಿ ಬೆಳೆಸ್ತೇನಿ ಕೂಲಿ ನಾಲಿ ಮಾಡ್ತೇನಿ ಮಗನ ಚೆನ್ನಾಗಿ ಬೆಳೆಸ್ತೇನಿ ಒಳ್ಳೆ ವ್ಯಕ್ತಿಯ ಮಾಡ್ತೇನಿ ಬಾಳ ಶಾಲಿ ಕಲಿಸ್ತೇನಿ ಒಳ್ಳೆ ವ್ಯಕ್ತಿಯ ಮಾಡ್ತೇನಿ ಬಾಳ ಶಾಲಿ ಕಲಿಸ್ತೇನಿ ದೊಡ್ಡ ಸಾಹೇಬ ಮಾಡ್ತೇನಿ ಗಂಡಗ ಬುದ್ಧಿ ಕಲಿಸ್ತೇನಿ ದೊಡ್ಡ ಸಾಹೇಬ ಮಾಡ್ತೇನಿ ಗಂಡಗ ಬುದ್ಧಿ ಕಲಿಸ್ತೇನಿ ಅವರೂರಿನ ಕೀರ್ತಿ ತರತೇನಿ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನೆಸೈತಿ ಜೀವ ತಾಯಿ ಹಡೆದವ್ಗ ನೆನೆಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ಏದೆ ಜಲ್ಲಂತವ್ವ ತಾಯಿ ಹಡೆದೋಗ ನೆನೆಸೈತಿ ಜೀವ ಈ ನಮ್ಮ ಕಾಲನಿಯಲ್ಲಿ ಇದ್ದಂತ ಎಲ್ಲಾರು ಬೂದ್ಯಾಳವರು ಈ ತಾಯಿ ಹಾಡನ್ನ ಕೇಳಿದ್ದಕ್ಕ ಎಲ್ಲರ ಕಣ್ಣಾಗ ನೀರು ಬರಕತ್ತಾವಲ್ಲ ಇಷ್ಟೊಂದು ಚೆನ್ನಾಗಿ ಹಾಡ್ಯಾರ ಅಂತೇಳಿ ಅವ್ರಿಗೆ 500 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಇದು 500 ಅಲ್ಲ 50,000 ರೂಪಾಯಿ ಅಂತೇಳಿ ಸ್ವೀಕಾರ ಮಾಡ್ಬೇಕ ನಮ್ಮ ಗುರುಗಳ. 50 ಲಕ್ಷ ಅನ್ನಕ್ಕೆ ಏನಾಗ್ಬೇಕಾಯ್ತು ಹೇಳ್ರಿ? 50 ಲಕ್ಷ ಅಂತ ಸುರ ಚಪ್ಪಾಳಿ ಹೊಡ್ರಿ ಅವ್ರಿಗೆ. ಸಿದ್ದಾರೂಢರ ಜಾತ್ರೆಗೆ ಹೋದಾಗ ಸಣ್ಣ ಹುಡುಗ ಕಳ್ಕೊಂಡ್ಬಿಟ್ಟ. ಕಳ್ಕೊಂಡ್ಬಿಟ್ಟಿಗ್ಲೆ ಹೇಳ್ತಿ ಹೊಯ್ಕೊಳಕತ್ತಿಲ್ಲ. ಎಷ್ಟು ಹೊಯ್ಕೊಳಕತ್ತಿಲ್ಲ ಅಂದ್ರ ಸಿದ್ದಾರೂಢ ಎದ್ದು ಬರ್ಬೇಕು ಅಷ್ಟು ಹೊಯ್ಕೊಳಕತ್ತಿಲ್ಲ. ಗಂಡಗ ಮೈಕ್ನಾಗ ಒದರ್ಸಿ ಸಾಕಾಗಿ ಹುಡುಗನ್ ಹುಡುಕೊಂಡ್ ಬಂದು ಹೆಂಡತಿ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಹೋದ. ಬಸ್ ಸ್ಟ್ಯಾಂಡ್ ಹೋಗಿ ಹೆಂಡತಿನ ಮತ್ತ ಮಗನ ಬಸ್ ಹತ್ತಿಸಿ ನೀವು ಊರಿಗೆ ಹೋಗ್ರಿ ಅಂದ. ಅವಾಗ ಹೆಂಡತಿ ಕೇಳಿದ್ಲು, ನಾವು ಊರಿಗೆ ಹೋಗ್ತೀವಿ, ನೀ ಏನ್ ಮಾಡವ ಅಂದ್ಲು. ನಮ್ಮನ್ನ ಊರಿಗೆ ಕಳಿಸಿ ನೀ ಏನ್ ಮಾಡವ ಅಂದಾಗ ಗಂಡ ಅಂದ, 3 ತಾಸು 4 ತಾಸು ನಿನ್ನ ಮಗ ಕಳ್ಕೊಂಡ್ರ ಇಷ್ಟು ಹೊಯ್ಕೊಂಡಿ, 3-4 ತಾಸು ನಿನ್ನ ಮಗ ಕಳ್ಕೊಂಡ್ರ ಇಷ್ಟು ಹೊಯ್ಕೊಂಡಿ, ನಮ್ಮವ್ ನನ್ನ ಬಿಟ್ಟು 20 ವರ್ಷ ಅರ್ಥ ಆಗೈತಿ, ನಮ್ಮ ಅವನಂತಲ್ಲಿ ಹೋಗ್ತಾನೆ ನಾನು ಅಂತ. ಹೆಂಗಂತ ನಾವೆಲ್ಲ ಕಾಶಿಗೆ ಹೋಗೋದಕ್ಕೆ ಎಷ್ಟೊಂದು ದಿನ ಬೇಕು. ತಾಸಿನ ದಾರಿ ತವರವ್ರ, ತಾಸಿನ ದಾರಿ ತವರೂರ ಕಂಡ್ರ ಕಾಶ್ ಕಂಡಂಗತ್ತ. ಅಕ್ಕಾರ ಕಾಶಿ ಹೋಗಂದ್ರೆ ಹೋಗಂಗಿಲ್ಲ ನೀವು. ತವರ ಮನೆಗೆ ಹೋಗಂದ್ರ ಕಾಸಿಗಿಂತ ಶ್ರೇಷ್ಠ ನಮ್ಗೆ ತವರ ಮನೆ. ಹಾಗಾಗಿ ಹಾಲುಂಡ ತವರಿಗೆ ಏನಂದ ಕರೆಯಲಿ, ಎಂತ ಅದ್ಭುತ ಹಾಡುಗಳನ್ನ ನೀವು ಪಾಡಂತೀರಿ. ಯಾವತ್ತ ಇವತ್ತ ಒಳ್ಳೆದಂತೀರಿ, ಯಾವತ್ತ ನೀವು ಚಲೋ ಅಂತೀರಿ, ಯಾವತ್ತ ನೀವು ಪಾಡಂತೀರಿ, ಯಾವತ್ತ ಗಂಡಿ ಮೇಲೆ ಕುಂಕುಮ ತಲೆ ಮೇಲೆ ಚರಗ ಹೊತ್ತುಕೊಂಡು ಹೋಗುತ್ತಿದ್ರು, ಗಂಡಿ ಮೇಲೆ ಕುಂಕುಮ ತಲೆ ಮೇಲೆ ಚರಗ ಹೊತ್ತುಕೊಂಡು ಹೋಗುತ್ತಿದ್ರು, ಆವತ್ತ ಗಂಡಿ ಮೇಲೆ ಕುಂಕುಮ ತಲೆ ಮೇಲೆ ಚರಗ ಹೊತ್ತುಕೊಂಡು ಹೋಗುತ್ತಿದ್ರು, ಗಂಡಿ ಮೇಲೆ ಕುಂಕುಮ ತಲೆ ಮೇಲೆ ಚರಗ ಹೊತ್ತುಕೊಂಡು ಹೋಗುತ್ತಿದ್ರು, ಆವತ್ತ ಇವತ್ತೇನಾಗೈತ್ರಿ ಗುರುಗಳ? ಸಾಧು ಸಂತರಂಗ ನೈಟಿ ಹಾಕೊಂಡು ಕಂಪ್ನಿ ಹಾಕೊಂಡು ಓಡೋಡಿ ತಿರುಗ್ತಾರ. ಒಳ್ಳೆದಂತೆ ಯಾವತ್ತ ನೀವು ಚಲೋ ಅಂತೀರಿ, ಯಾವತ್ತ
ಮೊಬೈಲ್ ಕೊಟ್ಟು ಮೊಬೈಲ್ ಅಲ್ಲಿ ತಾಸ್ಗಟ್ಲೆ ಮಾತಾಡಿ ಮೊಬೈಲ್ ಅಲ್ಲಿ ಮದ್ವಿ ಆಗ್ತಾರ ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಬಾಡಂತೀರಿ ಯಾವತ್ತ ಹಿಂದಿನ ಹಿರಿಯರು ತಲೆಗೆ ಹಾಕತಿದ್ರು ನೋಡಬೇಕ್ರಿ ಅದು ಚಂದ್ರಿ ಹಿಂದಿನ ಹಿರಿಯರು ಟೊಪ್ಪಗೆ ಹಾಕತಿದ್ರು ನೋಡಬೇಕ್ರಿ ಅದು ಹೆಂಗಿತ್ತ ಹಿಂದಿನ ಹಿರಿಯರು ರುಮಾಲು ಸುತ್ತಿದ್ರು ನೋಡಬೇಕ್ರಿ ಅದು ಚಂದ ಹಿಂದಿನ ಹಿರಿಯರು ರುಮಾಲು ಸುತ್ತಿದ್ರು ನೋಡಬೇಕ್ರಿ ಅದು ಹೆಂಗಿತ್ತ ಇವತ್ತೇನಾಗೈತ್ರಿ ಗುರುಗಳೇ ರಂಗ ಕೂದಲು ಗೊಬ್ಬಲಿ ಹಂಗಲೆಲ್ಲ ಕಟ್ ಮಾಡ್ಕೊಂಡು ಮ್ಯಾಟ್ ಹೊತ್ತಿಗೆ ಮಾಡ್ಕೊಂಡಂಗ್ ಮಾಡ್ಕೊಂಡು ಲಣ್ ಚೊಣ್ಣ ಹಾಕೊಂಡು ಓಡೋಡಿ ತಿರುಗ್ತಾರ ನೀವು ಚಲೋ ಅಂತೀರಿ ಯಾವತ್ತ ನೀವು ಬಾಡಂತೀರಿ ಯಾವತ್ತ ಇಡ್ಲಿಯ ಸೀರೆ ಕನ್ನಡಿ ಸೀರೆ ಎಂತ ಚಂದಿತ್ರಿ ಶಿಗ್ಲಿಯ ಸೀರೆ ಎರ್ಕಳದಿ ಸೀರೆ ಎಂತ ಚಂದಿತ್ರಿ ಯಾವತ್ತ ಶಿಗ್ಲಿಯ ಕನ್ನಡಿ ಸೀರೆ ಎಂತ ಚಂದಿತ್ರಿ ಯಾವತ್ತ ಶಿಗ್ಲಿಯ ಸೀರೆ ಎರ್ಕಳದಿ ಸೀರೆ ಎಂತ ಚಂದಿತ್ರಿ ಯಾವತ್ತ ಇವತ್ತೇನಾಗೈತ್ರಿ ಗುರುಗಳೇ ಸುಡಿ ಮೀಡಿ ಅಂತ ಈಟಿಟ ಚಂದ್ರ ಬಟ್ಟೆ ಹಾಕೊಂಡು ಓಡೋಡಿ ತಿರುಗ್ತಾರ ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಬಾಡಂತೀರಿ ಯಾವತ್ತ ಹೆಂಡಿಯ ಕರ್ಕೊಂಡು ಎಂದು ಸಕ್ರೆ ಓಡಿಕೊಂಡು ಹೊಲಕ್ಕ ಹೋಗತಿದ್ರು ಆವತ್ತ ಹೆಂಡಿಯ ಕರ್ಕೊಂಡು ಎತ್ತು ಚಕ್ರಿ ಓಡಿಕೊಂಡು ಹೊಲಕ್ಕ ಹೋಗತಿದ್ರು ಆವತ್ತ ಹೆಂಡಿಯ ಕರ್ಕೊಂಡು ಹೊಲಕ್ಕ ಹೋಗತಿದ್ರು ಆವತ್ತ ಹೆಂಡಿಯ ಕರ್ಕೊಂಡು ಎತ್ತು ಚಕ್ರಿ ಓಡಿಕೊಂಡು ಹೊಲಕ್ಕ ಹೋಗತಿದ್ರು ಆವತ್ತ ಇವತ್ತೇನಾಗೈತ್ರಿ ಸರ ಹೆಣ್ಮಕ್ಳನ್ನ ಕಾಡ ಕಚ್ಚಿ ಹೆಣ್ಮಕ್ಳನ್ನ ಸ್ಕೂಟಿ ಹೊಡ್ಯಾಕ ಹಚ್ಚಿ ಹಿಂದ ಕೂಡ್ರುತ್ತಾರ ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಬಾಡಂತೀರಿ ಯಾವತ್ತ ಹಿಂದಿನ ಹಿರಿಯರು ಸತ್ಯಕ್ಕೆ ತೆಲುವಾಗಿ ನ್ಯಾಯ ಹೇಳುತ್ತಿದ್ರು ಹಿಂದಿನ ಹಿರಿಯರು ಸತ್ಯಕ್ಕೆ ತೆಲುವಾಗಿ ನ್ಯಾಯ ಹೇಳುತ್ತಿದ್ರು ಆವತ್ತ ಹಿಂದಿನ ಹಿರಿಯರು ಸತ್ಯಕ್ಕೆ ತೆಲುವಾಗಿ ನ್ಯಾಯ ಹೇಳುತ್ತಿದ್ರು ಹಿಂದಿನ ಹಿರಿಯರು ಸತ್ಯಕ್ಕೆ ತೆಲುವಾಗಿ ನ್ಯಾಯ ಹೇಳುತ್ತಿದ್ರು ಆವತ್ತ ಇವತ್ತೇನಾಗೈತ್ರಿ ಸರ ಯಾರ್ ಲಂಚ ಕೊಡ್ತಾರ ಯಾರ್ ಸರಿಯಾಗಿ ಕುಡಿಸ್ತಾರ ಯಾರ್ ಚಿಕನ್ ತಿನ್ನಿಸ್ತಾರ ಅವ್ರಿಗೆ ನ್ಯಾಯ ಹೇಳ್ತಾರ ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಬಾಡಂತೀರಿ ಯಾವತ್ತ ಹೆಣ್ಣು ಮಕ್ಕಳು ಕರ್ಕೊಂಡು ಊರ್ನವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಹೆಣ್ಣು ಮಕ್ಕಳು ಕರ್ಕೊಂಡು ಊರವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಹಿಂದಿನ ಹಿರಿಯರು ಊಟ ಮಾಡತಿದ್ರು ಹಾಲು ಸಂಗತಿ ಹೆಂಗಿತ್ತು ಹಿಂದಿನ ಹಿರಿಯರು ಊಟ ಮಾಡತಿದ್ರು ಹಾಲು ಸಂಗತಿ ಹೆಂಗಿತ್ತ ಹಿಂದಿನ ಹಿರಿಯರು ಊಟ ಮಾಡತಿದ್ರು ಹಾಲು ಸಂಗತಿ ಹೆಂಗಿತ್ತು ಹಿಂದಿನ ಹಿರಿಯರು ಊಟ ಮಾಡತಿದ್ರು ಹಾಲು ಸಂಗತಿ ಹೆಂಗಿತ್ತ ಇವತ್ತೇನಾಗೈತ್ರಿ ಗುರುಗಳೇ ಮನ್ಯಾಗ ತಾಯಿ ಹೊಡಿ ಚುಲ ಅಂತೇಳಿ ಮನ್ಯಾಗ ಅಕ್ಕಂಗಾರ ಮಾಡಿರ್ತಕ್ಕಂಥ ಅಡಿ ಚುಲ ಅಂತೇಳಿ ಅಲ್ಲಲ್ಲೇ ಕೂಟ್ನಾಗ ಕ್ರಾಸ್ ನಿಂತ್ಕೊಂಡು ಎಗ್ ರೈಸ ಪಾನಿಪುರಿ ತಿಂದು ಬರ್ತಾರ ಇವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಬಾಡಂತೀರಿ ಯಾವತ್ತ ಹೆಣ್ಣು ಮಕ್ಕಳು ಕರ್ಕೊಂಡು ಊರವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಹೆಣ್ಣು ಮಕ್ಕಳು ಕರ್ಕೊಂಡು ಊರವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಹೆಣ್ಣು ಮಕ್ಕಳು ಕರ್ಕೊಂಡು ಊರ್ನವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಹೆಣ್ಣು ಮಕ್ಕಳು ಕರ್ಕೊಂಡು ಊರವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗುತ್ತಿದ್ರು ಆವತ್ತ ಇವತ್ತೇನಾಗೈತ್ರಿ ಗುರು ಒಂದ್ಸಲ ಹುಡುಗಿನ ಹುಡುಗ ಕರ್ಕೊಂಡು ಪಾರ್ಕ್ಗೆ ಹೋಗಿ ಲಾಡ್ಜ್ಗೆ ಹೋಗಿ ಏರ್ಸ ಹಚ್ಕೋತಾರ ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ ನೀವು ಚಲೋ ಅಂತೀರಿ ಯಾವತ್ತ ನೀವು ಬಾಡಂತೀರಿ ಯಾವತ್ತ ಅವತ್ತಿನ ಚಲೋನೋ ಇವತ್ತಿನ ಚಲೋ ಯಾವ ಚಲೋ ಒಂದ್ಸರಿ ಯೋಚನೆ ಮಾಡಿ ಕೇಳ್ರಿ ಕೇಳ್ಬೇಕು ನೀವು ಕೇಳ್ಬೇಕು
ಕೇಳ್ರಿ, ನಮ್ ಜನಪದ ಅಂದ್ರೆ ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ಜಯಕಲ್ಲಂತ. ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಉಕ್ರೇನ್ಗೆ ಹೋಗು ಅಂತ ಹೇಳೇ ಇಲ್ಲ. ಆಚಾರಕ್ಕೆ ಅರಸ ಆಗ್ಬೇಕಂತೆ, ನೀತಿ ಅಂದ್ರೆ ಪ್ರಭು ಆಗ್ಬೇಕಂತೆ, ಮಾತಂದ್ರೆ ಚೂಡಾಮಣಿ ಆಗ್ಬೇಕಂತೆ. ಅಣ್ಣ ನೀನು ಬೆಂಕಿ ಹಚ್ಚವಾಗಬೇಡ, ಜ್ಯೋತಿ ಹಚ್ಚವಾಗಂತ ಕಲ್ಪನೆ ಕೊಟ್ಟರೆ ಜನಪದ ಬಂಧುಗಳೇ. ಹಾಗಾಗಿ ನಾವೆಲ್ಲ ಕೈ ಕೈಲೋದು, ಕದ್ಮೇಲೆ ಆಗೋದು, ಕದಾಯನ್ ಕೊಡ್ತು, ಕಟ್ಟಿಗೆ ಕೊಡ್ತು, ಕಟ್ಟಿಗೆ ಏನ್ ಮಾಡಿದ್ವಿ, ಒಲಿಗಿತ್ತೀವಿ, ಒಲಿಯನ್ ಕೊಡ್ತು, ಬೂದಿ ಕೊಡ್ತು, ಬೂದಿ ಏನ್ ಮಾಡಿದ್ವಿ, ತಿಪ್ಪಿ ಹಾಕಿದ್ವಿ, ತಿಪ್ಪೇನ್ ಕೊಡ್ತು, ಗೊಬ್ಬರ ಕೊಡ್ತು, ಗೊಬ್ಬರ ಏನ್ ಮಾಡಿದ್ವಿ, ಹೊಲಕ್ಕೆ ಹಾಕಿದ್ವಿ, ಹೊಲ ಏನ್ ಕೊಡ್ತು, ಜ್ವಾಳ ಕೊಡ್ತು, ಜ್ವಾಳ ಏನ್ ಮಾಡಿದ್ ಜೊತೆ ನಾನ್ ತಂದು ಕೆಟ್ಟಿದ್ವಿ, ಕುಂಬಾರ ಕೊಟ್ವಿ, ಕುಂಬಾರ ಏನ್ ಕೊಟ್ಟ, ಗಡಿಗೆ ಕೊಟ್ಟ, ಗಡಿಗೆ ಏನ್ ಮಾಡಿದ್ವಿ, ನೀರ್ ಹಾಕಿದ್ವಿ, ಗಿಡ ಏನ್ ಕೊಡ್ತು, ಹೂವ ಕೊಡ್ತು, ಹೂವ ಏನ್ ಮಾಡಿದ್ವಿ, ದೇವ್ರಿಗೆ ಇರಿಸಿದ್ವಿ, ದೇವ್ರ ಏನ್ ಕೊಟ್ಟ, ಗಂಟಿ ಕೊಟ್ಟ, ಗಂಟಿ ಏನ್ ಮಾಡಿದ್ವಿ, ಆಕಳ ಕಟ್ಟಿದ್ವಿ, ಆಕಳ ಏನ್ ಕೊಡ್ತು, ಹಾಲು ಕೊಡ್ತು, ಹಾಲು ಕುಡಿ ಶಟ್ ಹೊಡೆಂತ ಕಲ್ಪನೆ ಕೊಟ್ಟಿರೋದೇ ಜನಪದ ಬಂಧುಗಳೇ. ಹಾಗಾಗಿ ಈ ಜನಪದಕ್ಕಿರೋ ತಾಕತ್ತು ಮತ್ತೆ ಯಾವುದೂ ಇಲ್ಲ ಅಂತಕ್ಕಂಥ ಕಲ್ಪನೆ ನಮ್ಗೆಲ್ಲ ಬರಬೇಕು ಅಂತ ಈ ಸಂದರ್ಭ ಹೇಳ್ತಾ